ಕರ್ನಾಟಕದ ಅತಿ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂತಹ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಇತಿಹಾಸ, ದೇವಾಲಯದ ಪೂಜಾ ಸಮಯ, ದೇವಾಲಯದಲ್ಲಿ ನಡೆಯತಕ್ಕಂಥ ಸೇವೆಗಳು, ದೇವಾಲಯಕ್ಕೆ ಹೋಗುವ ಮಾರ್ಗ, ದರ್ಶನದ ಸಮಯ, ಸಮೀಪದಲ್ಲಿರತಕ್ಕಂಥ ಇತರ ಪ್ರವಾಸಿ ತಾಣಗಳು, ಇವುಗಳ ಸಂಪೂರ್ಣ ವಿವರಗಳನ್ನು ಈ ಒಂದು ಪುಟ್ಟ ವಿಡಿಯೋದಲ್ಲಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ದಯವಿಟ್ಟು ವಿಡಿಯೋವನ್ನು ಕಡೆಯವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ. ನಾನು TNS ನಮೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಶರಾವತಿ ನದಿಯ ದಡದಲ್ಲಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತರನ್ನು ತನ್ನತ್ತ ಸೆಳೀತಾ ಇರತಕ್ಕಂತಹ ಈ ದೇವಾಲಯ ಸುಂದರ ಪ್ರಕೃತಿಯಿಂದ ಕೂಡಿರುವ ಪವಿತ್ರ ಪುಣ್ಯಕ್ಷೇತ್ರವೂ ಹೌದು. ಈ ದೇವಾಲಯದ ಮತ್ತೊಂದು ವಿಶೇಷ ಅಂದರೆ ಇಲ್ಲಿಗೆ ತಲುಪುವ ಮಾರ್ಗ. ಹೌದು, ಸಿಗಂದೂರನ್ನು ತಲುಪೋದಕ್ಕೆ ಲಾಂಚ್ ಅಥವಾ ದೋಣಿಯ ಮೂಲಕ ಸಾಗಬೇಕು. ಸುಮಾರು 20 ನಿಮಿಷ ಹಿಡಿಯುತ್ತೆ ಈ ಲಾಂಚ್ನ ಒಂದು ಪ್ರಯಾಣ. ಲಾಂಚ್ನಲ್ಲಿ ಕುಳಿತು ಶರಾವತಿ ಹಿನ್ನೀರನ್ನು ಸೀಳಿಕೊಂಡು ಸಾಗುವುದೇ ಒಂದು ರೋಚಕ ಅನುಭವ. ಅಂದಾಗೆ ಈ ಲಾಂಚ್ ಎಷ್ಟು ದೊಡ್ಡದು ಅಂದರೆ ಇದರಲ್ಲಿ ಪ್ರಯಾಣಿಕರ ಜೊತೆಗೆ ಬಸ್ಸು, ಕಾರು ಮುಂತಾದ ವಾಹನಗಳನ್ನೂ ಕೂಡ ಹೇರಿಕೊಂಡು ಈ ದಡದಿಂದ ಆ ದಡಕ್ಕೆ ಸಾಗಿಸ್ತಾರೆ. ಈ ಅದ್ಭುತ ಪ್ರಯಾಣದ ಸವಿಯನ್ನು ಸವಿದ ಮೇಲೆ ತಾಯಿ ಸಿಗಂದೂರು ಚೌಡೇಶ್ವರಿಯನ್ನು ಕಣ್ತುಂಬಿಕೊಂಡು ಮತ್ತದೇ ಲಾಂಚ್ ಹಿಡಿದು ವಾಪಸ್ ಬರಬೇಕು. ಹಾಗಾದರೆ ಈ ಕ್ಷೇತ್ರ ಎಲ್ಲಿದೆ, ಅದರ ಇತಿಹಾಸವೇನು, ಅವೆಲ್ಲವನ್ನು ಹೇಳ್ತೀನಿ ಕೇಳಿ. 18ನೇ ಶತಮಾನದಲ್ಲಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯ 18ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಹತ್ರ ಮಡೆನೂರು ಎಂಬ ಪುಟ್ಟ ಗ್ರಾಮವಿತ್ತು. ಈ ಗ್ರಾಮದಲ್ಲಿ ಚೌಡಿಯನ್ನು ಆರಾಧಿಸುವಂತಹ ಶ್ರೀ ಶೇಷಪ್ಪ ನಾಯಕ ಕುಟುಂಬದವರು ವಾಸಿಸುತ್ತಿದ್ದರು. ಒಂದು ದಿವಸ ಶ್ರೀ ಶೇಷಪ್ಪನವರು ಬೇಟೆಯಾಡಲು ಹೋದಾಗ ಮಾರ್ಗ ಕಳೆದು ಹೋಯಿತು. ದಾರಿ ತಪ್ಪಿ ಎಲ್ಲೋ ಹೊರಟೋದ್ರು ಕಾಡಿನ ಮಧ್ಯ. ಸಂಜೆ ಕತ್ತಲಲ್ಲಿ ಇದ್ದಕ್ಕಿದ್ದಂತೆ ಒಂದು ಪ್ರಖರವಾದ ಬೆಳಕು ಇವರ ಕಣ್ಣಿಗೆ ಬಿದ್ದು ಆ ಪ್ರಖರತೆಗೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಸ್ವಲ್ಪ ಸಮಯದ ಬಳಿಕ ಎಚ್ಚರಾದಾಗ ಅವರ ಎದುರಿನಲ್ಲಿ ಫಳಫಳ ಅಂತ ಹೊಳಿತಾ ಇರತಕ್ಕಂಥ ಶಿಲೆಯೊಂದು ಕಣ್ಣಿಗೆ ಬಿತ್ತು. ಅದರಿಂದ ದೇವಿಯ ಧ್ವನಿ ಹೊರಟು, ಚಿಂತಿಸಬೇಡ ಮಗನೇ, ನಾನು ಬೇರೆ ಯಾರೂ ಅಲ್ಲ, ನಿನ್ನ ಆರಾಧ್ಯ ದೈವ ಚೌಡೇಶ್ವರಿನೇ. ನಿಮ್ಮನ್ನೆಲ್ಲ ಆಶೀರ್ವದಿಸೋದಕ್ಕೆ ಅಂತ ಇಲ್ಲಿ ಬಂದು ನಾನಿಲ್ಲಿ ನೆಲೆಗೊಂಡಿದ್ದೀನಿ. ನನಗಾಗಿ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿ ಇಲ್ಲಿ ಬರ್ತಕ್ಕಂತಹ ಎಲ್ಲ ಭಕ್ತರನ್ನು ನಾನು ಆಶೀರ್ವದಿಸ್ತೇನೆ ಅಂತ ಆ ತಾಯಿಯ ವಾಯ್ಸು ಧ್ವನಿ ಹೇಳ್ತು. ನಂತರ ಅವರು ಊರಿಗೆ ಬಂದು ಬೆಳಗ್ಗೆ ಮತ್ತೆ ಊರಿನವರೆಲ್ಲರಿಗೂ ಈ ವಿಷಯವನ್ನು ತಿಳಿಸಿ ಊರಿನವರೆಲ್ಲರನ್ನೂ ಕರ್ಕೊಂಡ್ಬಂದು ಎಲ್ಲರೂ ಬಂದು ಆ ಜಾಗದಲ್ಲಿ ಮತ್ತೆ ನೋಡಲು ಅಲ್ಲಿ ಹೊಳಿತಾ ಇರತಕ್ಕಂತಹ ದೇವಿಯ ಶಿಲೆ ಅವ್ರಿಗೆಲ್ಲ ಕಾಣಿಸ್ತು. ಆದ್ದರಿಂದ ನಿರಂತರವಾಗಿ ಆ ಊರಿನ ಜನರು ಚೌಡೇಶ್ವರಿಯನ್ನು ಆರಾಧಿಸ್ಕೊಂಡು ಇವತ್ತಿನ ತನಕನೂ ಆರಾಧಿಸ್ಕೊಂಡು ಬರ್ತಾನೆ ಇದ್ದಾರೆ. ಕಾಲಕ್ರಮೇಣ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಿಸಿದ ಕಾರಣ ಆ ಊರಿನ ಮನೆಗಳು, ಜಮೀನು ಮತ್ತು ದೇವಾಲಯ ಎಲ್ಲವೂ ನೀರಿನಲ್ಲಿ ಮುಳುಗೋಗುತ್ತೆ. ನಂತರ ಚೌಡೇಶ್ವರಿ ತಾಯಿ ಆಜ್ಞೆಯಂತೆ 1990 ಫೆಬ್ರವರಿ 10ನೇ ತಾರೀಕು ಈ ದೇವಾಲಯವನ್ನು ಸಿಗಂದೂರಿಗೆ ಸ್ಥಳಾಂತರ ಮಾಡಿದ್ದಾದ ಮೇಲೆ ಈ ಆರಂಭದಲ್ಲಿ ಚಿಕ್ಕದಾಗಿದ್ದಂತಹ ದೇವಾಲಯ ಮತ್ತು ಆ ತಾಯಿಯ ಶಕ್ತಿ ನಿಧಾನವಾಗಿ ರಾಜ್ಯದ ಎಲ್ಲೆಡೆ, ದೇಶದೆಲ್ಲೆಡೆ ಜನರಿಂದ ಜನರಿಗೆ ವ್ಯಾಪಿಸ್ತಾ ಇತ್ತು. ಹೀಗೆ ವ್ಯಾಪಿಸಿ ನಿತ್ಯ ನೂರಾರು ಜನರು ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ಅದೇ ಸಿಗಂದೂರು ಕ್ಷೇತ್ರ ಉತ್ತಮ ಸಂಪರ್ಕವಾಗಿರತಕ್ಕಂಥ ರಸ್ತೆಗಳು, ಆಮೇಲೆ ಲಾಂಚಿನ ಸೌಲಭ್ಯ ಮತ್ತು ವಾಹನ ನಿಲುಗಡೆಗೆ ಅಂತ ಸುಸಜ್ಜಿತವಾದಂತಹ ಪಾರ್ಕಿಂಗ್ ವ್ಯವಸ್ಥೆ, ಆಮೇಲೆ ಅತಿಥಿ ಗೃಹ, ಗೋಶಾಲೆ, ಯಾಗಶಾಲೆ, ಅನ್ನದಾನದ ಸಭಾಂಗಣ, ಈ ರೀತಿಯಾಗಿ ಅನೇಕ ಏನೇನು ವ್ಯವಸ್ಥೆಗಳು ಬೇಕು, ಸ್ವಚ್ಛವಾದಂತಹ ನೈರ್ಮಲ್ಯಗಳ ಹೊಂದಿರತಕ್ಕಂಥ ಶೌಚಾಲಯ ವ್ಯವಸ್ಥೆ, ಈ ರೀತಿಯಾಗಿ ಎಲ್ಲವನ್ನು ಹೊಂದಿದೆ. ಪ್ರತಿದಿನ ಭಕ್ತಾದಿಗಳಿಗೆ ಅನ್ನ, ನೀರು, ವಸತಿಯಂತಹ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ರಸ್ತೆಯವರೆಗೂ ಮತ್ತು ಇಲ್ಲಿ ಇರಲಿಕ್ಕೆ ವಸತಿಯ ವ್ಯವಸ್ಥೆಯವರ ತನಕ ಪ್ರತಿಯೊಂದು ವ್ಯವಸ್ಥೆಯು ಇವತ್ತು ಸಿಗಂದೂರು ಕ್ಷೇತ್ರದಲ್ಲಿ ಇದೆ. ಇಂದಿಗೂ ಸಾವಿರಾರು ಜನ ಭಕ್ತರು ಪ್ರತಿನಿತ್ಯ ಈ ಕ್ಷೇತ್ರವನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ, ಅಂದರೆ ಇದು ಸುಮಾರು ಅಂದಾಜು ಜೂನ್ ಜುಲೈ ತಿಂಗಳಲ್ಲಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಆಷಾಢ ಮಾಸದಲ್ಲಿ ಸಿಗಂದೂರಿನಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಆ ಪೂಜಾ ಸಮಯದಲ್ಲಂತೂ ಸಾವಿರಾರು ಜನರು ಇಲ್ಲಿಗೆ ಬರ್ತಾ ಇರ್ತಾರೆ. ಮತ್ತು ಪ್ರತಿ ವರ್ಷ ಮಕರ ಸಂಕ್ರಾಂತಿ ದಿವಸ ಕೂಡ ಸಿಗಂದೂರಿನಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ಆ ದಿನವೂ ಕೂಡ ಸಾವಿರಾರು ಜನರು ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇರ್ತಾರೆ. ವಿಶೇಷವಾಗಿ ಆ ಮಕರ ಸಂಕ್ರಾಂತಿ ದಿವಸ ಅಂತೂ ಶರಾವತಿ ನದಿಯಲ್ಲಿ ಸ್ನಾನ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ತುಂಬ ಹೆಚ್ಚಿನ ಪುಣ್ಯ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿನ ಪೂಜಾ ಸಮಯ ಎಷ್ಟೆಷ್ಟು ಅಂತೀರಾ? ಬೆಳಗ್ಗೆ ಸುಮಾರು ಒಂದು 4 ಗಂಟೆಗೆ ಶುರುವಾಗುತ್ತೆ, 7 ಗಂಟೆ ತನಕ ಪೂಜೆ ಇರುತ್ತೆ. ಮತ್ತು ಬೆಳಗ್ಗೆ 8ರಿಂದ 2:30 ತನಕ ಇರುತ್ತೆ, ಸಂಜೆ 5:30ಯಿಂದ 7:30 ತನಕ ಇರುತ್ತೆ. ಮಧ್ಯಾಹ್ನ ಸುಮಾರು 12 ಗಂಟೆಯಿಂದ
3-3:30 ತನಕ ಊಟ ಸೌಲಭ್ಯ ಇರುತ್ತೆ, ಪ್ರಸಾದ ಸೌಲಭ್ಯ ಇರುತ್ತೆ. ರಾತ್ರಿ 7:30ಯಿಂದ 9 ಗಂಟೆ ತನಕ ಮತ್ತೆ ರಾತ್ರಿ ಪ್ರಸಾದದ ಸೌಲಭ್ಯ ಇರುತ್ತೆ. ಹಾಗಾದರೆ ಈ ಕ್ಷೇತ್ರಕ್ಕೆ ಹೇಗೆ ಹೋಗೋದು ಅಂತೀರಾ? ನೀವು ಸಿಗಂದೂರು ಕ್ಷೇತ್ರವನ್ನು ಸೇರಬೇಕು ಅಂದರೆ ದೋಣಿ ಮೂಲಕನೇ ಸೇರಬೇಕು. ಈ ತೀರದ ಅಂದರೆ ಈ ಒಂದು ಶರಾವತಿ ಹಿನ್ನೀರಿನ ತೀರದ ಈ ಕಡೆ ತುದಿಯಿಂದ ಆ ಕಡೆ ತುದಿಗೆ ವಾಹನಗಳು ಹಾಗೂ ಜನರನ್ನು ಸಾಗಿಸೋದಕ್ಕೆ ಅಂತ 2 ದೋಣಿಗಳು ಅಥವಾ ಫೆರಿಗಳು ಇದೆ. ಭಟ್ಕಳ ರೋಡು ಹೋಗರಿಂದ ಒಂದು 3-3.5 ಕಿಲೋಮೀಟರ್. ಅದು ಎಂಥದ್ದು ಪ್ಲೇಸ್ ನೇಮು? ಭೀಮೇಶ್ವರ. ಓಕೆ. ಅದು ಕಲ್ಲಿನಿಂದ ಎಲ್ಲ ಕೆತ್ತನೆ ಮಾಡಿ ಪ್ರತಿಯೊಂದು ಕಲ್ಲಿನಿಂದ ಮಾಡೋದು. ಓಕೆ. ಹಾಂ ಹಾಂ. ತುಂಬ ಚೆನ್ನಾಗಿದೆ. ಓಕೆ. ಆಮೇಲೆ ಅದು ಸ್ವಲ್ಪ ಹಿಂಗೆ ಸ್ವಲ್ಪ ಇದೇ ಥರ ಲಾಂಚಲ್ಲಿ ಹೋಗ್ಬೇಕಾ? ಲಾಂಚಲ್ಲಿ ಹೋಗೋದಿದೆ ಒಂದು ದೋಣಿ. ತುಂಬ ಜನ ಹೋಗ್ತಾರಾ ಇಲ್ಲ ಜನಗಳಿಗಿನ್ನ ಅಷ್ಟಾಗಿ ಗೊತ್ತಿಲ್ವ ಅದ್ರ ಬಗ್ಗೆ? ಅಲ್ಲ, ತೀರಾ ಒಂದು ಪ್ರಚಾರ ಇಲ್ಲ. ಹಾಂ. ಇನ್ನು ಮೇಲಿನೆಲ್ಲ ಮಾಡೋಣ, ನಮ್ಮ ವಿಡಿಯೋದಲ್ಲಿ ಮಾಡೋಣ, ಜನಗಳನ್ನ ಕರೆಸೋಣ. ಇಲ್ಲಿಗೆ ಬಂದು ಇಲ್ಲಿಂದ ಹೇಗೆ ಹೋಗಬೇಕು? ಸಿಗಂದೂರಿಗೆ ಬಂದು ಹೋಗ್ಬೋದಾ? ಸಿಗಂದೂರಿಗೆ ಬಂದು ಹಾಂ, ಅಲ್ಲಿಂದ ಹೋಗಾರು ಸ್ವಂತ ಗಾಡಿ ಇದ್ರೆ ಆರಾಮಾಗಿ ಹೋಗ್ಬೋದು. ಕಾರುಗಳಲ್ಲಿ ಬಂದವರು ಸುತ್ತ ಹಾಕೊಂಡು ಹೋಗ್ಬೋದು. ಓಕೆ. ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಅಂದ್ರೆ ಇಲ್ಲಿ ಎಷ್ಟು ಕಿಲೋಮೀಟ್ರು? ಇಲ್ಲಿಂದ ಒಂದು 30 ಕಿಲೋಮೀಟರ್. 30. ಹಾಂ. ಕೊಲ್ಲೂರು ದಾರಿಯಲ್ಲಿನಾ? ಕೊಲ್ಲೂರಿಂದ ಸ್ವಲ್ಪ ಆಟ ಆಗುತ್ತೆ. ಹಾಂ ಹಾಂ. ಅದು ಭಾರಿ ಒಳ್ಳೆ ಪ್ಲೇಸ್. ಇರೋದೇನೆಂದರೆ ಇಲ್ಲಿಂದ ಮುಂದೆ ಭೀಮೇಶ್ವರ ಅಂತ ಒಂದು ಜಾಗ ಇದೆ. ಭೀಮೇಶ್ವರ ಅಲ್ವಾ? ಹೌದು. ಸಿಗಂದೂರಿಗೆ ಬಂದಾಗ ಇಲ್ಲಿಂದ ಕೇವಲ ಒಂದು 30 ಕಿಲೋಮೀಟ್ರ್, 25-30 ಕಿಲೋಮೀಟ್ರ್ ಸ್ವಂತ ಗಾಡಿಗಳಲ್ಲಿ ಬಂದವರು ಅಲ್ಲಿ ಹೋಗಿ ಬರ್ಬೋದು. ಅಲ್ಲಿನ ದೇವಸ್ಥಾನ ಯಾವ ದೇವರು ಸರ್? ಈಶ್ವರನ? ಭೀಮೇಶ್ವರ ಅಂತ ಈಶ್ವರನ ದೇವಸ್ಥಾನ. ಸ್ನೇಹಿತರೆ, ನೀವು ಕೇಳಿದರೆ ಬೆಂಗಳೂರಲ್ಲಿ ಒಂದು ಭೀಮೇಶ್ವರ ಇದೆ, ಭೀಮೇಶ್ವರಿ ಅಂತ. ಇದರಲ್ಲಿ ನದಿಯ ನಾವು ಈಗ 6 ಗಂಟೆ ಒಳಗೆ ಬಂದರೆ ಈಗ ನಾವು ಆ ಕಡೆ ಊರಿಗೆ ನಮ್ಮೂರಿಗೆ ಹೋಗೋದಿಲ್ಲ. ಅದಕ್ಕಿಂತ ಮೇಲೆ ಬಂದರೆ ನಾವಿಲ್ಲೇ ಎಲ್ಲರೂ ಯಾಕಂತ ಹಾಡೋಗತ್ತೆ. ನಮ್ಮೂರು ಕಳ್ಳೋಡಿ. ಇಲ್ಲಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ದೂರ ಆಗುತ್ತೆ. ಓಕೆ. ಅದಕ್ಕೆ ಭಾರಿ ಕಷ್ಟ ಆಗುತ್ತೆ ಒಟ್ಟು ಸ್ವಲ್ಪ. ಇದು ಬಂದಮೇಲೆ ಅನುಕೂಲ ಆಯಿತು. ಇದು ಬಂದಮೇಲೆ ಅನುಕೂಲ ಆಯಿತು. ಮುಂಚೆ ಸ್ವಲ್ಪ ಸಣ್ಣ ಲಾಂಚ್ ಇತ್ತು. ಇವಾಗ ಒಂದು ಸರ್ಕಾರನೇ ಮಾಡಿಕೊಡ್ತಾರೆ. ಸರ್ಕಾರನೇ ತಿಮ್ಮಪ್ಪನವರ ಒಂದು ಇದರ ಕೂಡ. ಎಷ್ಟು ವರ್ಷ ಆಯಿತು? ಈಗ ಒಂದು 7-8 ವರ್ಷ ಆಯ್ತು ಇದು. ಓಕೆ. ಈ ಲಾಂಚ್ ಬಂದಮೇಲೆ ಸ್ವಲ್ಪ ಅನುಕೂಲ ಆಯಿತು ನನಗೆ, ಉಪಯೋಗ ಆಗಿದೆ ಅಂತ. ಅದೇ ಆ ಸಣ್ಣ ಲಾಂಚಲ್ಲಿ ಒಂದ್ಸರಿ ಬಸ್ಸೇ ಒಂದ್ಸರಿ ಜಾಸ್ತಿ ವೆಯ್ಟ್ ಹಾಕೋಲ್ಲ, ಮುಳುಗೋಗ್ಬಿಟ್ಟಿತ್ತು. ಓಕೆ. ಈಗ ಅಲ್ಲಿ ಮುಪ್ಪಾನೆಯಲ್ಲೂ ಅದೇ ಥರ ಪರಿಸ್ಥಿತಿ ಇದೆ ಲೆಕ್ಕಾಚಾರ. ಒಂದು ಸಣ್ಣ ಲಾಂಚ್ ಐತಿ. ಓಕೆ. ಮುಪ್ಪಾನೆಯಲ್ಲಿ ಅದ್ರಾಗೆ ಜಾಸ್ತಿ ಎಲ್ಲ ವೆಯ್ಟ್ ಹಾಕಿ. ಶಿವಮೊಗ್ಗ ಜಿಲ್ಲೆಯ ತಾಲೂಕು ಕೇಂದ್ರ ಸಾಗರದಿಂದ ಸಿಗಂದೂರಿಗೆ ಬೇಕಾದಷ್ಟು ಖಾಸಗಿ ಬಸ್ಸುಗಳಿದೆ ಅಥವಾ ಖಾಸಗಿ ಕಾರುಗಳ ಸೌಲಭ್ಯ ಕೂಡ ಇರುತ್ತೆ. ಅಥವಾ ನೀವೇನಾದ್ರು ನಿಮ್ಮ ಸ್ವಂತ ಕಾರ್ನಲ್ಲೇ ಬರ್ತಾ ಇದ್ದರೆ ಇಲ್ಲಿ ಫೆರಿ ಪಾಯಿಂಟ್ ಅಂತ ಇದೆ, ಹೊಳೆಬಾಗಿಲಿನ ಫೆರಿ ಪಾಯಿಂಟ್ಗೆ ಬಂದು ಅಲ್ಲಿಂದ ಲಾಂಚ್ನಲ್ಲಿ ಹೋಗಬಹುದು. ಈ ಫೆರಿ ಪಾಯಿಂಟು ಸಂಜೆ 5 ಗಂಟೆ ತನಕ ಮಾತ್ರ ಇರುತ್ತೆ. 5 ಗಂಟೆ ಒಳಗೆ ನೀವು ಹೋಗಿ ರಿಟರ್ನ್ ಬಂದುಬಿಡಬೇಕು. ಹಾಗಾಗಿ ಸುಮಾರು 4-4:30 ಒಳಗಡೆ ಆದಷ್ಟು ಬೇಗ ನೀವು ದೇವಿಯ ದರ್ಶನ ಮಾಡಿಕೊಂಡು ಸಂಜೆ ಬೇಗ ಹೊರಟ್ರೆ ಒಳಿತು. ಒಂದು ವೇಳೆ ಅದು ಲಾಸ್ಟ್ ಫೆರಿ ಅಂದರೆ ಲಾಸ್ಟ್ ಟ್ರಿಪ್ ಮುಗಿದೋದ್ಮೇಲೆ ನೀವು ಅಲ್ಲಿ ದೇವಸ್ಥಾನದಲ್ಲಿ ಉಳ್ಕೊಂಡ್ಬಿಟ್ರೆ ಮತ್ತೆ ವಾಪಸ್ ಬರಲಿಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇರೋದಿಲ್ಲ. ಮತ್ತು ನಾಳೆ ಬೆಳಗ್ಗೆ ಮರುದಿನ ಬೆಳಗ್ಗೆ ಫೆರಿ ಲಾಂಚ್ ಆಗೋ ತನಕ ನೀವು ಕಾಯಬೇಕಾಗತ್ತೆ. ಹಾಗಾಗಿ ಆದಷ್ಟು ಬೇಗ ಸಂಜೆ ಲೇಟ್ ಮಾಡ್ದಿರಾ ಫೆರಿಯನ್ನು ತೊಗೊಂಡು ವಾಪಸ್ ನೀವು ಫೆರಿ ಪಾಯಿಂಟ್ಗೆ ವಾಪಸ್ ಬಂದುಬಿಡ್ಬೋದು. ಮತ್ತು ಇಲ್ಲಿಗೆ ಬಂದ ತಕ್ಷಣ ಇಲ್ಲಿಂದ ಸಾಗರಕ್ಕೆ ಬೇಕಾದಷ್ಟು ಬಸ್ಸುಗಳ ವ್ಯವಸ್ಥೆ ಇರುತ್ತೆ. ಅಥವಾ ಸಿಗಂದೂರಿನಿಂದ ನಿಮಗೆ ಸಾಗರಕ್ಕೆ ಡೈರೆಕ್ಟ್ ಬಸ್ ಸಿಗುತ್ತೆ, ಸಾಗರದಿಂದ ಸಿಗಂದೂರಿಗೂ ಬಸ್ ಸಿಗುತ್ತೆ. ನೀವು ಹತ್ತಿರತಕ್ಕಂಥ ಬಸ್ಸು ಕೂಡ ಈ ಫೆರಿಯ ಒಳಗಡೆ ಹಾಕ್ಕೊಂಡು ನದಿಯನ್ನು ದಾಟಿ ಮತ್ತೆ ನೀವು ಬಸ್ ಒಳಗಡೆ ಕೂತ್ಕೊಂಡು ಬರ್ತೀರಾ. ಶಿವಮೊಗ್ಗದಿಂದ ಸಿಗಂದೂರು ಹಬ್ಬ ಅಂದರೆ ಒಂದು 140 ಕಿಲೋಮೀಟ್ರ್ ಹತ್ತತ್ರ ಇದೆ. ನಾನು ಈಗಾಗಲೇ ಹೇಳ್ದಂಗೆ 5ರಿಂದ 2:30 ತನಕ ದರ್ಶನ ಬೆಳಗ್ಗೆ, ಮತ್ತು ಸಂಜೆ 4 ಗಂಟೆಯಿಂದ 7 ಗಂಟೆ ತನಕ ದರ್ಶನ. ಆದಷ್ಟು ಬೇಗ ಸಂಜೆ ದರ್ಶನ ಮುಗಿಸ್ಕೊಂಡು ಬಂದುಬಿಟ್ರೆ ಒಳ್ಳೆಯದು. ಆಮೇಲೆ ಈ ದೇವಸ್ಥಾನಕ್ಕೆ ಹೋದರೆ ಏನಂದರೆ ಇದರ ಸುತ್ತಮುತ್ತ ಇನ್ನೂ ಅನೇಕ ಪ್ರವಾಸಿ ತಾಣಗಳಿದೆ. ಉದಾಹರಣೆಗೆ ಶೃಂಗೇರಿ ಇದೆ, ಆ ಕಡೆ ಜೋಗ್ ಫಾಲ್ಸ್ ಇದೆ, ಮುರುಡೇಶ್ವರ ಇದೆ, ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, ಇದೆಲ್ಲ ಸುತ್ತಮುತ್ತ ಇರೋದ್ರಿಂದ ಈ ಎಲ್ಲ ದೇವಸ್ಥಾನಗಳನ್ನು ನೀವು ಒಮ್ಮೆ ನೋಡಿಕೊಂಡು ಬರಬಹುದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸಿಗಂದೂರಿನ ಒಂದು ಪ್ರವಾಸ
ಒಂದು ಅದ್ಭುತವಾದಂತಹ ರೋಚಕವಾದಂತಹ ಅನುಭವ ಮತ್ತು ತುಂಬ ಶಕ್ತಿಯುತವಾದಂತಹ ದೇವರು. ತಾಯಿ ನೀವು ಕೇಳಿದನ್ನೆಲ್ಲ ಖಂಡಿತ ತಪ್ಪದೆ ಈಡೇರಿಸ್ಕೊಡ್ತಾಳೆ ಅಂತ ಹೇಳ್ತಾರೆ. ಈ ದೇವಿಯ ಮಹಿಮೆ ಎಷ್ಟಿರುತ್ತೆ ಅಂದರೆ, ಇಲ್ಲಿ ಎಷ್ಟೋ ಕಡೆ ಸಿಗಂದೂರು ಚೌಡೇಶ್ವರಿ ತಾಯಿಯ ಮಹಿಮೆ ಅಂತ ಹೇಳಿಬಿಟ್ಟು ಒಂದು ಯಂತ್ರವನ್ನು ಕಟ್ಬಿಡ್ತಾರೆ. ಎಷ್ಟೋ ಜನ ಹೊಲಗಳಿಗೆ, ಜಮೀನುಗಳಿಗೆ ಆ ರೀತಿಯ ಒಂದು ಬೋರ್ಡ್ ಹಾಕಿರ್ತಾರೆ. ಬೋರ್ಡ್ ನೋಡಿದ ತಕ್ಷಣ ಜನ ಯಾರೂ ಕಳ್ತನಕ್ಕೆ ಅಥವಾ ಇನ್ನೊಂದು ಹೋಗೋದಿಲ್ಲ, ಯಾಕಂದರೆ ಎದುರ್ಕೊಂಡ್ಬಿಡ್ತಾರೆ. ಇತ್ತೀಚೆಗೆ ಆ ಒಂದು ಸಿಗಂದೂರು ಫೆರಿಗೆ ಅಂತ ಹೇಳಿ ಒಂದು ಸೇತುವೆ ಕೂಡ ಕಟ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಫೆರಿ ಸಂಪೂರ್ಣವಾಗಿ ನಿಂತೋಗ್ಬಿಡುತ್ತೆ. ಆ ಹಿನ್ನೀರಿಗೆ, ಶರಾವತಿ ಹಿನ್ನೀರಿಗೆ ಅಡ್ಡಲಾಗಿ ಸೇತುವೆಯನ್ನು ಕಟ್ಟಿದ್ದಾರೆ. ಆ ಸೇತುವೆಯ ಮೂಲಕನೇ ನಾವು ಬಹುಶಃ ನಮ್ಮ ಒಂದು ಬಸ್ಸು ಅಥವಾ ಕಾರ್ನಲ್ಲಿ ಓಡಾಡಬಹುದಾಗಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಸಿಗಂದೂರು ಕ್ಷೇತ್ರದ ಮಹಿಮೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವೀಗಾಗಲೇ ಸಿಗಂದೂರು ಚೌಡೇಶ್ವರಿಯನ್ನು ದರ್ಶನ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮಗೆ ವಿದಾಯವನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.